ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಮಿಕ್ಸ್ ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಸಾಂಬಾರು ಅನ್ನಕ್ಕೆ, ಮುದ್ದೆಗೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇದನ್ನ ನಾವು ರುಬ್ಕೊಳ್ಳೋದು ಬೇಡ, ಯಾವುದೇ ರೀತಿ ಮಸಾಲೆನೂ ನಾನು ಹಾಕಿಲ್ಲ ಸಾಂಬಾರಿಗೆ. ಹಾಗೆಯೇ ತುಂಬ ರುಚಿಯಾಗಿ ಮಾಡ್ಕೋಬೋದು ಸಾಂಬಾರನ್ನ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆನೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ ಬೇಳೆ ಬೇಯಿಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಟೀ ಕಪ್ಪಲ್ಲಿ ನಾನು 1.5 ಕಪ್ ಆಗುವಷ್ಟು ತೊಗರಿ ಬೇಳೆನ ಹಾಕೊತಾ ಇದ್ದೀನಿ. ನಾನಿಲ್ಲಿ ಒಂದು 4 ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ನೋಡಿ ಬೇಳೆನ ಹಾಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ 1.5 ಕಪ್ಪಷ್ಟು ಅಂದರೆ ಟೀ ಕಪ್ಪಲ್ಲಿ 1.5 ಕಪ್ಪಷ್ಟು ತೊಗರಿ ಬೇಳೆನ ಹಾಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಒಂದ್ಸಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡು ಸ್ವಲ್ಪ ಬೇಳೆ ಬೇಯಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನ ಹಾಕೊಳ್ಳಿ. 2 ಹುಳಿ ಟೊಮೊಟೊನ ಹಾಕೊತಾ ಇದ್ದೀನಿ ಕಟ್ ಮಾಡಿ. ನಾನು ಬೇಯೋದಕ್ಕೇನೆ ಟೊಮೊಟೊ ಮತ್ತು ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, 2 ಟೊಮೊಟೊನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ 2 ವಿಷಲ್ನ ಹೊಡೆಸ್ಕೊತಾ ಇದ್ದೀನಿ. ನಿಮ್ಮ ಮನೆ ಅಂದರೆ ನೀರು ಚೇಂಜ್ ಆದ್ರೂ ಬೇಳೆ ಬೇಯೋದು ಚೇಂಜ್ ಆಗುತ್ತೆ ಅಂತಾರೆ. ಕೆಲವ್ರ ಮನೆಯಲ್ಲೆಲ್ಲ 3 ವಿಷಲ್ ಬೇಕು ಅಂತಾರೆ. ನೀವು ನೋಡಿ ವಿಷಲ್ನ ಹೊಡೆಸ್ಕೊಳ್ಳಿ. ಅಷ್ಟೊತ್ತಿಗೆ ನಾನಿಲ್ಲಿ ತರಕಾರಿನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ ಮಿಕ್ಸ್ ಎಲ್ಲ ರೀತಿ ತರಕಾರಿನೂ ಹಾಕಿದ್ದೀನಿ. ನಾನು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ನವಿಲುಕೋಸು, ನುಗ್ಗೆಕಾಯಿ ಎಲ್ಲ ರೀತಿ ತರಕಾರಿನೂ ಮಿಕ್ಸ್ ತರಕಾರಿನ ಹಾಕಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಈ ಥರ ಸಪ್ರೇಟಾಗಿ ತರಕಾರಿನ ಬೇಯಿಸ್ಕೊಂಡು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಟೈಮ್ ಇಲ್ಲ ಅಂದ್ರೂ ಕೂಡ ನೀವು ಬೇಳೆನ ಬೇಯಿಸ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕೋತಿರಲ್ಲ, ಆಗ ನೀವು ತರಕಾರಿನ ಒಟ್ಟಿಗೆ ಹಾಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗೇ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಬೇಳೆ ಬೇಯಿಸೋ ಅಷ್ಟೊತ್ತಿಗೆ ಇಲ್ಲಿ ತರಕಾರಿನೂ ಬೆಂದ್ಬಿಡುತ್ತೆ ಸಪ್ರೇಟಾಗಿ. ಕುಕ್ಕರಿಗೆ ಹಾಕಿದ್ರೆ ತರಕಾರಿ ಎಲ್ಲ ಫುಲ್ಲು ಕಲಸೋದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಕಡೆ ಬೇಳೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ, ಇನ್ನೊಂದು ಕಡೆ ಪಾತ್ರೆನಲ್ಲಿ ತರಕಾರಿನ ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ. 2 ಅಟ್ ಎ ಟೈಮ್ 2 ಒಟ್ಟಿಗೆ ಬೆಂದ್ಬಿಡುತ್ತೆ. ನೋಡಿ, ತರಕಾರಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಈ ತರಕಾರಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ, ತರಕಾರಿ ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ತರಕಾರಿದು. ಇಲ್ಲಿ 2 ವಿಷಲ್ ಹೊಡ್ಸ್ಕೊಂಡಿದ್ದೆ. 2 ವಿಷಲ್ ಬಂದು ಕುಕ್ಕರ್ ಫುಲ್ಲು ತಣ್ಣಗಾಗಿದೆ. ಈ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಫುಲ್ಲು ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೇಯಬೇಕು ಬೇಳೆ. ನಿಮಗೆ ಅವಾಗ್ಲೇ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಯಾಕಂದರೆ ನಾನಿಲ್ಲಿ ಯಾವುದೇ ರೀತಿ ಮಸಾಲೆನ ರುಬ್ಬಿಟ್ಟು ಹಾಕ್ತಾ ಇಲ್ಲ ಅಂತ ನಿಮಗೆ ಆಲ್ರೆಡಿ ಹೇಳಿದೆ. ನಾನಿಲ್ಲಿ ತೆಂಗಿನಕಾಯಿ ಕೂಡ ಯೂಸ್ ಮಾಡಿಲ್ಲ ಸಾಂಬಾರಿಗೆ. ತೆಂಗಿನಕಾಯಿ ಯೂಸ್ ಮಾಡಿಲ್ಲ. ನಾನು ಯಾವುದೇ ರೀತಿ ಮಸಾಲೆನೂ ಕೂಡ ರುಬ್ಬೋದಿಲ್ಲ. ಈಗ ಬೇಳೆ ಟೊಮೊಟೊನ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಎಲ್ಲ ಫುಲ್ಲು ಮ್ಯಾಶ್ ಆಗಬೇಕು, ಆ ಥರ ಬೇಯಿಸ್ಕೋಬೇಕು. ಇಲ್ಲಿ ನಮ್ಮನೆ ನೀರಿಗೆಲ್ಲ ಚೆನ್ನಾಗಿ ಬೇಳೆ ಬೇಯುತ್ತೆ. 2 ವಿಷಲ್ 1 ವಿಷಲಿಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಕೆಲವು ನೀರುಗಳಿಗೆಲ್ಲ ಬೇಳೆ ಬೇಗ ಬೇಯಲ್ಲ ಅಂತಾರೆ. ಅದನ್ನ ನೋಡಿ ನೀವು ಬೇಯಿಸ್ಕೋಬೇಕಾಗುತ್ತೆ. ಬೇಯಲ್ಲ ಅನ್ನಂಗಿದ್ರೆ ಇನ್ನೊಂದು 1-2 ವಿಷಲ್ನ ಜಾಸ್ತಿ ಉಡಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕೊತಾ ಇದ್ದೀನಿ. ಒಂದು ಪಾತ್ರೆಗೆ 2-3 ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಒಂದು 4-5 ಎಸ್ಲಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಈ ಥರ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದನೂ ಸಾಂಬಾರ್ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 1 ಕಟ್ ಮಾಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನಾನು ಸಿಮ್ಮಲ್ಲಿ ಇಡೋದನ್ನ ಮರ್ತ್ಬಿಟ್ಟಿದೆ. ಉರಿ ಜಾಸ್ತಿ ಇಟ್ಬಿಟ್ಟೆ, ಎಣ್ಣೆ ಚೆನ್ನಾಗಿ ಕಾಯ್ದುಬಿಟ್ಟಿದೆ. ಸಿಮ್ಮಲ್ಲಿ ಇಟ್ಕೊಂಡೇ ಒಗ್ಗರಣೆನ ಹಾಕೊಳ್ಳಿ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಆ ಒಗ್ಗರಣೆಗೆ ನಾನು ಸಾಂಬಾರು ಪೌಡ್ರನ್ನ 2 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ರೀತಿ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತೀರಾ ಸಾಂಬಾರಿಗೆ, ಅಥವಾ ಕೆಲವರು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾರೆ. ಆ ಥರ ಮಾಡೋರು ಕೂಡ ಈ ಥರ ಒಗ್ಗರಣೆಗೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಸಾಂಬಾರು ಪೌಡ್ರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸಾಂಬಾರು ಪೌಡ್ರನ್ನ ಸೇರಿಸಾದ್ಮೇಲೆ ನಾನು ಬೇಳೆನ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಆ ಬೇಳೆನ ಸೇರಿಸಿದ್ದೀನಿ. ಈಗ ನಾನು ತರಕಾರಿನ ಬೇಯಿಸ್ಕೊಂಡಿದ್ನಲ್ಲ
ತರಕಾರಿ ಬೇಯಿಸಿದ ನೀರು ಮತ್ತು ತರಕಾರಿ ಎರಡನ್ನೂ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ತರಕಾರಿ ಬೆಂದಿರೋದ್ರಿಂದ ನಾವು ತುಂಬ ಹೊತ್ತೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ಅದು ಚೆನ್ನಾಗಿ ಸ್ವಲ್ಪ ಖಾರ ಹಿಡಿಯೋವರೆಗೂ, ಉಪ್ಪು ಖಾರ ಚೆನ್ನಾಗಿ ತರಕಾರಿಗೆ ಹಿಡಿಯೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಮಗೆ ಒಂದೇ ಟೈಮಲ್ಲೇ ಬೇಳೆ ಬೇಯೋ ಅಷ್ಟೊತ್ತಿಗೆ ಈ ಕಡೆ ತರಕಾರಿನೂ ಕೂಡ ಬೆಂದ್ಬಿಡುತ್ತೆ. ಎರಡು ಒಂದೇ ಸಲ ಬೆಂದ್ಬಿಡುತ್ತೆ. ಬೇಗ ಸಾಂಬಾರು ಕೂಡ ಬೇಗ ರೆಡಿ ಆಗುತ್ತೆ. ನೀವು ಕರೆಂಟ್ ಇಲ್ಲ, ನಾವು ಹೇಗೆ ಸಾಂಬಾರು ಮಾಡೋದು ಆ ಥರ ಎಲ್ಲ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ನೋಡಿ, ಈ ಥರ ಆರಾಮಾಗಿ ಈಸಿಯಾಗಿ ಸಾಂಬಾರು ಮಾಡ್ಕೋಬೋದು. ನಾವು ಮಸಾಲೆ ರುಬ್ಬಿ ಮಾಡೋದೇ ಒಂಥರ ಟೇಸ್ಟ್ ಬರುತ್ತೆ. ನಾವು ಮಸಾಲೆ ರುಬ್ದೇನೆ ಈ ಥರ ಮಾಡೋ ಸಾಂಬಾರು ಅದಕ್ಕಿಂತನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ರೊಟ್ಟಿ, ಚಪಾತಿ ಮತ್ತು ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಟೊಮೊಟೊನ ಯೂಸ್ ಮಾಡಿದ್ದೆ ಅಲ್ವಾ. ಈಗ ಸ್ವಲ್ಪ ಹುಣಸೆಹಣ್ಣನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಇನ್ನೂ 1 ಟೊಮೊಟೊ ಎಕ್ಸ್ಟ್ರಾ ಹಾಕೊಂಡ್ರೂ ನಡೆಯುತ್ತೆ. ಹುಣಸೆಹಣ್ಣು ಹಾಕೋದ್ರಿಂದ ಸಾಂಬಾರು ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ನೋಡಿ, ಸಾಂಬಾರು ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಮುದ್ದೆಗೆ ಎಲ್ಲದಕ್ಕೂ. ನಿಮಗೆ ದೋಸೆ, ರೊಟ್ಟಿ ಈ ಥರ ಇದಕ್ಕೆ ಬೇಕು ಅಂದರೆ ಮಾತ್ರ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಅನ್ನಕ್ಕೆ ಮುದ್ದೆಗಾದರೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ ಆಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ರುಚಿನೂ ಕೂಡ ತುಂಬ ಅದ್ಭುತವಾಗಿರುತ್ತೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಕೆಲವರೆಲ್ಲ ಮಸಾಲೆ ತಿನ್ನಬಾರ್ದು ಹಾಗೆ ಹೀಗೆ ಅಂತಾರಲ್ಲ, ಅಂಥವರೆಲ್ಲ ಆರಾಮಾಗಿ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಹೊಸ್ದಾಗಿ ಅಡುಗೆ ಕಲಿತಾ ಇರೋವಂಥವ್ರು ಆರಾಮಾಗಿ ಮಾಡ್ಕೋಬೋದು. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಸಾಂಬಾರು ಚೆನ್ನಾಗಿ ಬೆಂದಿದೆ, ತರಕಾರಿ ಕೂಡ ಬೆಂದಿದೆ. ಇಷ್ಟ ಆದಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೀವು ಒಂದ್ಸಲ ಮಿಸ್ ಮಾಡದೆ ಈ ಸಾಂಬಾರು ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.